ಹೇಳಿದೆ ಕೋನ್ ರೆಡ್ಡಿ ಅವರಿಗೆ, ನೀವು ಟಿಕೆಟ್ ತಗೋಬೇಡ್ರಿ ಬುಲೆಟ್ ಟ್ರೈನ್ ಅಂದ್ರೆ ಕೇಳಿಲ್ಲ. ಒಂದು ಅವಸರ ಬಂದ್ಸಾತ, ನಾನು ಏನು ಹೋದ್ರೆ ಫಸ್ಟ್ ನವಲಗುಂದಿಗೆ ಬರ್ಬೇಕು ಬುಲೆಟ್ ಟ್ರೈನ್ ಅಂದ. ನಾನು ಬರೋದಿಲ್ಲ ಅಂತಂದ್ರೆ ಕೇಳಿದ್ರು. ಇವತ್ತು ನವಲಗುಂದಿ ವಿಷಯದಲ್ಲಿ ಸುಮಾರು 30 ವರ್ಷದಿಂದ ಹೋರಾಟ ಇದೆ. ಯಾವ ಕಳಸಾ ಬಂಡೂರಿ ಮಾದಾಯ ಹೋರಾಟ ಇದೆ. ಇವತ್ತು ಹೆಮ್ಮೆಯಿಂದ ನಮ್ಮ ಅಣ್ಣನ ನಾವು ನಡೆಸಬೇಕಾಗುತ್ತೆ. ಇಡೀ ಧಾರವಾಡ ಜಿಲ್ಲೆಯಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ನಮ್ಮ ಹೆಮ್ಮೆಯನ್ನಾಗಿರ್ತಕ್ಕಂಥ ಕೋನ್ ರೆಡ್ಡಿ ಅವರಿಗೆ ನೀವೆಲ್ಲ ಜೋರಾಗಿ ಚಪ್ಪಾಳೆ ಸಂದರ್ಭ. ರಷ್ಯಾ ಯುಕ್ರೇನ್ ವಾರ್ ನಿಲ್ಲಿಸ್ತಾರೆ. ನರೇಂದ್ರ ಮೋದಿ ಅವರು ರಷ್ಯಾ ಯುಕ್ರೇನ್ ವಾರ್ ನಿಲ್ಲಿಸ್ಬಿಡ್ತಾರೆ. ಟಿವಿಯಾಗಿ ನೋಡ್ಬೇಕು, ಅದೊಂದು ಅಡ್ವರ್ಟೈಸ್ಮೆಂಟ್ ಇದೆ. ಪಾಪ ನಿಲ್ಲಿಸ್ರಿ ಮಾಧ್ಯಮ ಮುಖಾಂತರ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀನಿ. ಪ್ರಶ್ನೆ ಇದೆ, ಯಾವ ನರೇಂದ್ರ ಮೋದಿ ಅವರು ರಷ್ಯಾ ಯುಕ್ರೇನ್ ವಾರ್ ನಿಲ್ಲಿಸ್ತಾರೆ? ನಮ್ಮ ಮಾದಯದ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಕ್ಕಾಗಲ್ಲ. ಮಾದಯದ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಕ್ಕಾಗ್ತಾ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಅಧಿಕಾರ ಬಂದ ತಕ್ಷಣ ಟೆಂಡರ್ ಕರೆದಿದ್ದೇವೆ, ನೀವು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟರೆ ನಮ್ಮ ಸರ್ಕಾರ ಪ್ರಾಮಾಣಿಕವಾಗಿ ಎಷ್ಟೇ ಖರ್ಚು ಬಂದರೂ ಕೂಡ ಮಾದಾಯ ಕೆಲಸ ಮಾಡಿದ ಕೆಲಸ ಅದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಸಾಹೇಬರು ಸದನದಲ್ಲಿ ಮಾತನಾಡಿಲ್ಲ. ನರೇಂದ್ರ ಮೋದಿ ಸಾಹೇಬರಿಗೆ ಯಾವುದೇ ನಾವು ಮುಜುಗರ ಆಗ್ತಾ ಇದ್ರೆ ಅವ್ರು ಮಾತನಾಡಕ್ಕೆ ಹೋಗುದಿಲ್ಲ. ಗೋವಾದಲ್ಲಿ ಅವರೇ ಅಧಿಕಾರದಲ್ಲಿದ್ದಾರೆ. ಗೋವಾದಲ್ಲಿ ಬಿಜೆಪಿ, ಮಹಾರಾಷ್ಟ್ರದಲ್ಲಿ ಬಿಜೆಪಿ, ಕರ್ನಾಟಕದಲ್ಲಿ ಬಿಜೆಪಿ, ಡಬಲ್ ಇಂಜಿನ್ ಸರ್ಕಾರ. ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ ಇನ್ ದ ವರ್ಲ್ಡ್ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡ್ತಾನೆ. ಇಂಥ ಸುಳ್ಳನ್ನು ಹೇಳಿ ಇಲ್ಲಿ ಮನೆ ಮುಖ್ಯಮಂತ್ರಿ ಆಗಿರ್ತಾರೆ ಯಡಿಯೂರಪ್ಪ ಸಾಹೇಬರು ಇಲ್ಲಿ ಬಂದು ಯಾವುದೋ ಒಂದು ಪೇಪರ್ ಅನ್ನು ತೋರಿಸಿ ಗುಲಾಲಲ್ಲಿ ಹೋಗಿ ನಮ್ಮ ಕಳಸಾ ಬಂಡೂರಿ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಜನರು ಓಟನ್ನು ತಗೊಂಡ್ರು. ಆದರೆ ಕಾಂಗ್ರೆಸ್ ಪಕ್ಷ ಇವತ್ತಂತ ಕೆಲಸ ಮಾಡೋದಿಲ್ಲ.